ಬೆಕ್ಕಿದ ನೋಡೋರು ಹೆಂಗ್ ಬ್ಯಾನರ್ ಅದು ಎಲ್ಲ ಹೆಂಗ್ ತಂದಾರ ಅವ್ರವ್ರ ರೋಲ್ ಮಾಡೋರೇ ಬೇರೆ ಅದಾರ. ಸುಮ್ಮನೆ ಆದ್ಮೇಲೆ ನೋಡು ಒಬ್ಬರಿಗೆ ಕೇಳಿದ್ರೆ ಹಿಂದೆ ಇಟ್ಟು ಮಂದಿ ಗೌಡರು ಸಾವುಕಾರ ಆಗಬಾರ್ದು. ಒಂದರಿ ಕೆಲಸ ಮಾಡಿದ್ರೆ 10 ರೂಪಾಯಿ ತಂದ್ರೆ ಕೇಂದ್ರ ಸರ್ಕಾರದಿಂದ ಅಲ್ಲಿ ಒಂದು ಸಮಾಧಾನ ಮಾಡ್ಕೊಳ್ಳಿ. 1,28,000 ಕೋಟಿ ರೊಕ್ಕ ತಂದಿದ್ದೀನಿ ಬಿಜಾಪುರಕ್ಕೆ. ಇದು ಹುಡುಗಟ್ಟಿ ಅದ ಹೇಳಿ 50 ಜನ ಅಲ್ಲಿ 50 ಟ್ರೈನ್ ಹೋಗ್ತಾವ ಸರ್. ದಿನ ಸರ್ ನಾವೇನ್ ಹೇಳತ್ತೀವಿ ಸರ್, ಅಲ್ಲಿ ಟಿ ಆಕರ್ ಬಂದ್ ನಿಂತಿದೆ, ಜುಮ್ನಾಡ್ ರೋಡ್ ಬಂದ್ ನಿಂತಿದೆ, ಸೆಂಟರ್ ಕಾಲಮ್ ಹಾಕೊಂಡ ಅದು ಪ್ಲಸ್ ಆಕಾರ ಮಾಡ್ಕೊಂಡು ಈ ತಲೆಗೆ ಇಳಿಸ್ಬಿಟ್ರೆ ಅಲ್ಲಿ ವೆಸ್ಟರ್ನ್ ಬಾರ್ ಮುಂದ ಅಲ್ಲಿ ವಿಶ್ವ ಸರ್ಕಲ್ ಮುಂದೆ ಇಳಿಸ್ಬಿಟ್ರೆ ರಾಮನಗರ ಹೋಗ್ತಾವ, ಈ ಕಡೆ ಬಾಗಲಕೋಟೆ ರೋಡ್ ಹೋಗ್ತದ. ಮತ್ತೆ ಅಂಡರ್ ಪಾಸ್ ಮಾಡ್ತೀವಿ ಅಂತಂದಿದ್ರಲ್ಲ, ಅಂಡರ್ ಪಾಸ್ ಬೇಡ ಸರ್. ಸಂತೋಷ್ ಮಾತ್ರ ಬಿಡಿ, ಅಂಡರ್ ಪಾಸ್ ಮಾಡ್ರಿ. ಸರ್ ಆಗುದಿಲ್ಲ ಅಂದ್ರೆ ಬಿಡೋದಿಲ್ಲ ಸರ್, ಆಗುದಿಲ್ಲ ಅದಕ್ಕೆ ಸರ್ ನಾವು ಸಂತೋಷ್ ಮಾತ್ರ ಬಿಡಿ ಅಂಡರ್ ಪಾಸ್ ಮಾಡಿ ಸರ್. ಮುಂದೆ ಮಣಗುಡಿ ರಸ್ತೆ ಮುಂದೇನು ಶಿಶಿ ರೋಡ್ ಮಾಡೋ ನಾಳೆ ಸರ್ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲೇ ಆಗ್ತಾ ಇದೆ ಸರ್. ಆ ಕಡೆ ಅವರು ಸುತ್ತಾಕ್ ಬರೋ ಬದ್ಲಿ ಅಲ್ಲೊಂದು ಅಂಡರ್ ಪಾಸ್, ಸಂತೋಷ್ ಮಾತ್ರ 2 ಅಂಡರ್ ಪಾಸ್ ಮಾಡಿ ಫ್ಲೈಓವರ್ ಮಾಡಿ ಮಾಡಿ ಸರ್. ಹೆಲ್ಪ್ ಆಗುತ್ತೆ ಮಾಡಿ ಸರ್. ಯಾಕಂದ್ರೆ ಜನರಿಗೆ ಮಾತಾಡಬಾರ್ದು. ಅವ್ರ ಕೆಲಸ ಡೈರೆಕ್ಟ್ ಹೇಳೋರಿಗೆ ನಾವೇನ್ ಮಾತಾಡ್ತೀವಿ ಸರ್, ಅಂಡರ್ ಪಾಸ್ ಮಾಡ್ತೀವಿ ಸಂತೋಷ್ ಮಾತ್ರ ಬಿಡಿ ಅಲ್ಲೇ ಮಾಡ್ಬೇಕು ಸರ್. ಸಾರ್ವಜನಿಕರಿಗೆ 40-50 ಟ್ರೈನ್ ದಿನಾಲು ಹೋಗಿ ಸಿಕ್ಕಾಪಟ್ಟೆ ನರಕ ಅನ್ಭವಿಸ್ತಾ ಇದ್ದಾರೆ. ಅದು ಫ್ಲೈಓವರ್ ಮಾಡಿ ಅಂತೇಳಿ ನಾವು 3-4 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅದು ಸಾಹೇಬ್ರು ಇಲ್ಲ ಅಂಡರ್ ಪಾಸ್ ಮಾಡ್ತೇವೆ ಬೇಡ ಸರ್, ಅಂಡರ್ ಪಾಸ್ ಮಾಡ್ತಿದ್ರೆ ಸಂತೋಷ. ಯಾವಾಗ ಅಂಡರ್ ಪಾಸ್ ಅಂತ ಹೇಳಿನಿ, ಅದು ಆಗೋದಿಲ್ಲ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ನಾವು ಆಗೋದಿಲ್ಲ ಅಂದ್ರೆ ಹೋರಾಟ ಕೊಡ್ತೀವಿ ಸರ್. ನನಗೇನು ಮಾಡೋದು ವೈಯಕ್ತಿಕವಾಗಿ ನಮ್ದು ಇದ್ರ ಸಲುವಾಗಿ ಸರ್ ಇವತ್ತಿನ ದಿನ ವಜ್ರನ ಫ್ಲೈಓವರ್ ಆಗಬೇಕಂತ ಹೊಸ ಅಂತ ರಮೇಶ್ ಜಿನೇರಿ ಭೇಟ ಸರ್. ಒಳಗೆ ನಡೆದಂಥದ್ದು ಏನು ಸರ್, ಏನಾಯ್ತು ಸರ್? ಸರ್ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ವತಿಯಿಂದ ಇವತ್ತು ಎಲ್ಲ ನಮ್ಮ ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕದ ವತಿಯಿಂದ ಶ್ರೀ ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು ಸಂಸದರಿಗೆ ನಾವು ಇವತ್ತು ಅವ್ರ ಕಚೇರಿಗೆ ಬಂದ ಭೇಟಿಯಾಗಿ ಅವ್ರಿಗೆ ಮನವರಿಕೆ ಮಾಡಿದ್ವಿ. ಸರ್ ನಮಗೆ ಅಂಡರ್ ಪಾಸ್ ಬೇಡ, ಎಲ್ಲ ಸಾರ್ವಜನಿಕರು ಇವತ್ತು 99-100% ಜನ ಎಲ್ಲರೂ ಫ್ಲೈಓವರ್ ಬೇಕಂತ ಹೇಳ್ತಾ ಇದ್ದಾರೆ. ಮತ್ತು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋಗೋಸ್ಕರ ನೀವು ಅಂಡರ್ ಪಾಸ್ ಕ್ಯಾನ್ಸಲ್ ಮಾಡಿ ನೀವು ಫ್ಲೈಓವರ್ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿ ನಾವೇನು ಈಗಾಗಲೇ ಉಸ್ತುವಾರಿ ಸಚಿವರು ಮತ್ತು ನಗರ ಶಾಸಕರು ಏನು ಮನವಿ ಕೊಟ್ಟಿದ್ದಾರಲ್ಲ, ಇದು ಅಂಡರ್ ಪಾಸ್ ಬದಲಾಗಿ ಫ್ಲೈಓವರ್ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಅದನ್ನು ನೀವು ಮಾನ್ಯ ಮಾಡಿರಿ. ಮತ್ತು ಅವರು ಸರ್ಕಾರದ ಕಾರ್ಯದರ್ಶಿಗಳು ಮೂಲ ಸೌಲಭ್ಯ ಸಚಿವರಿಗೂ ಕೂಡ ಅದು ಮೂಲ ಸೌಲಭ್ಯ ಇಲಾಖೆ ಏನಿದೆಯಲ್ಲ ಆ ಇಲಾಖೆಗೆ ಉಸ್ತುವಾರಿ ಸಚಿವರು ಕೂಡ ಇದನ್ನ ಗಣನೆಗೆ ತೆಗೆದುಕೊಳ್ರಿ ಅಂತೇಳಿ ಅವರು ಲೆಟರ್ ಕಳಿಸಿದ್ದಾರೆ. ನಮಗೂ ಭಾಳ ಖುಷಿಯಾಗಿದೆ. ಅದನ್ನು ಎಲ್ಲ ಅವ್ರಿಗೆ MP ಅವರಿಗೆ ನಾವು ಇದ್ದಿದ್ದು ವಿಷಯ ಹೇಳಿದ್ವಿ. ನಗರ ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಆಮೇಲೆ ಇವರೆಲ್ಲರೂ ಇಲ್ಲ ಫ್ಲೈಓವರ್ ಆಗಬೇಕು, ಅದು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋದು ಭಾಳ ಅವಶ್ಯ ಇದೆ, ಅದು ಫ್ಲೈಓವರ್ ಆಗಬೇಕು, ಅಂಡರ್ ಪಾಸ್ ಮಾಡಬಾರ್ದು. ಅಂಡರ್ ಪಾಸ್ ಮಾಡ್ತಿದ್ರೆ ನಾವು ಸಂತೋಷ್ ಮಾತ್ರ ಗುಡಿತಲ್ಲಿ ಮಾಡೋಣ ಅಂತೇಳಿ ಅವರು ನಮಗೆ ಅಲ್ಲಿ ಹೋದಾಗ ಸ್ವತಃ ಮಾತಾಡಿದರು. ಆ ಪ್ರಕಾರ ಅವರು ಲೆಟ್ರು ನಮಗೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದು ಪ್ರತಿನೂ ನಮಗೆ ಕಳಿಸಿದ್ದಾರೆ. ಅದನ್ನೇ ನಾವು ತೊಗೊಂಡು ಈಗ MP ಅವರಿಗೂ ಈ ಥರ ವಿನಂತಿ ಮಾಡ್ಲಿಕ್ಕಾಗಿ ಅವರು ಸ್ಪಂದಿಸಿ ಇಲ್ಲ ನಾವು ಜಿಲ್ಲಾಧಿಕಾರಿಗೆ ಫ್ಲೈಓವರ್ ಮಾಡ್ಲಿಕ್ಕೆ ಪ್ರಸ್ತಾವನೆ ಕಳಿಸ್ರಿ ಅಂತೇಳಿ ಅವರು ಅಸಿಸ್ಟೆಂಟ್ PA ಆದಂಥ ಕೋರಿಯವರಿಗೆ ಅವರು ಕರೆಸಿ ಹೇಳಿದ್ದಾರೆ. ಇಷ್ಟಂತಾಗ್ಯದ. ನಾವು ಯಾವ ಕಾರಣಕ್ಕೂ ಅಂಡರ್ ಪಾಸ್ ಮಾಡಲಿಕ್ಕೆ ಬಿಡೋದಿಲ್ಲ ನಮ್ಮ ಸಂಘಟನೆ. ಯಾಕಂದ್ರೆ ಸಾರ್ವಜನಿಕರಿಗೆ ಬಾಗೇವಾಡಿ ರಸ್ತೆ ಎಷ್ಟು ಮುಖ್ಯದೆಯೋ ಅಷ್ಟು ಬಾಗಲಕೋಟೆ ರಸ್ತೆನೂ ಅಷ್ಟೇ ಮುಖ್ಯದೆ. ಏನೋ ಅಂಡರ್ ಪಾಸ್ ಮಾಡಬೇಕಾಗಿತ್ತಂದ್ರೆ ನೀವು ಸಂತೋಷ್ ಮಾತಾ ಗುಡಿ ಎತ್ತಲ್ಲಿ ಮಾಡಿ. ಆಮೇಲೆ ಏನು ಮನಗುಳಿ ಅಗಸಿದಿಂದ ದಾಟಿದ ಮೇಲೆ ಏನು ಕನಕದಾಸ್ ಬಡಾವಣೆಗೆ ಹೋಗ್ಲಿಕ್ಕೆ ಏನು CC ರಸ್ತೆ ಮಾಡಿದಾರಲ್ಲ ತೆಳಗೆ ಪೂರ್ವ ದಿಕ್ಕಿಗೆ,
ಅದು ಮುಂದೆ ಹೋಗಿ ಅಲ್ಲಿ ಅಂಡರ್ ಪಾಸ್ ಮಾಡಿದ್ರೆ ನ್ಯಾಷನಲ್ ಹೈವೇ ಕುಡಿತಾರೆ. ನಾಳೆ ಜಿಲ್ಲಾಧಿಕಾರಿ ಕಚೇರಿ ಇಲ್ಲೇ ಏನು ಜಡಿಪಿಯಲ್ಲಿ ಆಗುದಿದೆ. ಆ ಕಡೆ ಭಾಗದ ಜನ ಸಿಂದಗಿ ಏನು ಆ ಕಡೆ ಏರಿಯಾ ಭಾಗದ ಜನ ಅಲ್ಲೇ ಅಂಡರ್ ಪಾಸ್ ಮಾಡ್ಕೊಂಡು ಇಲ್ಲಿ ಅವರು ಜಿಲ್ಲಾಡಳಿತ ಬರ್ಲಿಕ್ಕೆ ಈ ಕಡೆ ಎಲ್ಲ ಇಲಾಖೆಗಳು ಇಲ್ಲೇ ಇರೋದ್ರಿಂದ ಈ ಕಡೆ ಬರ್ಲಿಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಸಂತೋಷ್ ಮಾತಾಗೂಡ ಮತ್ತು ಈ ಮನುಗಳ ಕ್ಷೇತ್ರದಲ್ಲಿ ಏನಿದೆ ಅದೆರಡು ಅಂಡರ್ ಪಾಸ್ ಆಗಬೇಕು. ಇದು ಫ್ಲೈಓವರ್ ಏನಂತೆ ಬಾಗಲಕೋಟೆ ವಜ್ರ ಹನುಮಾನ ಏನು ರೈಲ್ವೆ ಕ್ರಾಸಿಂಗ್ ಇದೆ ಅದು 100% ಫ್ಲೈಓವರ್ ಆಗಬೇಕು ಅಂತೇಳಿ ನಾವು ಮನವಿ ಕೊಟ್ಟಿವಿ. ಅದ್ರ ಪ್ರಕಾರ ಅವ್ರು ಸ್ಪಂದಿಸ್ತಾನೆ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ. ನಾನೊಬ್ಬ ಸಂಸ್ಥಾಪಕ ರಾಜ್ಯಾಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ಸರ್ ವಜ್ರ ಹನುಮಾನ್ ಫ್ಲೈಓವರ್ ಆಗ್ಬೇಕಂತ ನಿಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಅಂತ ಒಂದು ಮಾನ್ಯ ಸಂಸದರಿಗೆ ಮನವಿ ಕೊಡ್ತೀವಿ ಸರ್. ನೀವು ಜಿಲ್ಲಾಧ್ಯಕ್ಷರು, ವಿಜಯಪುರ ಜಿಲ್ಲಾಧ್ಯಕ್ಷರು, ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಸರ್, ಇಂದು ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಮೇರೆಗೆ ಇವತ್ತು ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸೇನಾ ಸಮಿತಿ ವತಿಯಿಂದ ಜಿಲ್ಲಾ ವತಿಯಿಂದ ಮತ್ತು ರಾಜ್ಯ ಘಟಕ ವತಿಯಿಂದ ಇವತ್ತೇನು ಮಾನ್ಯ ಶ್ರೀ ಜಗದೀಶ್ ಸಾಹೇಬರಿಗೆ ಇನ್ನು ಫ್ಲೈಓವರ್ ಆಗ್ಬೇಕಂತೇಳಿ ಏನು ಇವತ್ತು ಮನವಿ ಕೊಟ್ಟಿವಿ ಸರ್. ಅರ್ಜಿ ಕೊಟ್ಟಿದ್ದು ಈಗಾಗಲೇ ಕೊಟ್ಟಿದ್ದೆವು. ಮತ್ತೊಂದು ಸಲ ಅವ್ರು ಮನವರಿಕೆ ಮಾಡಿ ಈಗ ಮುಂದೆ ಅದು ಅಂಡರ್ ಪಾಸ್ ಆಗೋದೇನದ ಫ್ಲೈಓವರ್ ಆಗೋಕ್ಕೆ ನಾವು ಮನವಿ ಕೊಟ್ಟಿವಿ ಸರ್. ಅವರು ಸ್ಪಂದಿಸಿದ್ದಾರೆ ಸರ್. ಸೊ ಇದು ಮಾಡಿಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದೆ ಸರ್. ಅದಕ್ಕೆ ಮಾಡಲಿಲ್ಲ ಮುಂದೆ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ಮೇಲೆ ನಾವು ತೀರ್ಮಾನ ಮಾಡಿದ್ದೇವೆ ಸರ್. ಮುಂದಿನ ದಿನಮಾನಗಳಲ್ಲಿ ಫ್ಲೈಓವರ್ ಆಗೋದು ಖಚಿತ ಅಂತಾರೆ? ಹಾಂ ಸರ್, ಖಚಿತ ಸರ್. ನಮಸ್ತೆ ಸರ್. ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸರ್ ರಾಜ್ಕುಮಾರ್ ಉಪ್ಪಾರ್.